ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ನಾರಾಯಣ್ ಮುದ್ಗಿಲ್, ಆಯುರ್ವೇದಿಕ್ ಕನ್ಸಲ್ಟೆಂಟ್, ಆಯುರ್ವೇದಿಕ್ ಸೆಕ್ಸುವಾಲಜಿಸ್ಟ್, ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. ವಾಜೀಕರಣ ಚಿಕಿತ್ಸೆ ಅಂದರೆ ಒಂದು ಪರ್ಸನ್ಗೆ ಸೆಕ್ಸ್ನಲ್ಲಿ ವೀಕ್ನೆಸ್ ಇದೆ ಅಥವಾ ಸೆಕ್ಸ್ ಕರೆಕ್ಟಾಗಿ ಆಗ್ತಾ ಇಲ್ಲ, ಏನೋ ಲೈಂಗಿಕ ಸಮಸ್ಯೆ ಇದೆ. ಈ ಪ್ರಾಬ್ಲಮ್ನ ಮನೆ ಲೆವೆಲ್ನಲ್ಲಿ ಹೇಗೆ ಸಾಲ್ವ್ ಮಾಡೋಕ್ಕೆ ಒಂದು ಉತ್ತಮವಾದ ಔಷಧಿ ನಾನು ಇವತ್ತು ಹೇಳ್ತೀನಿ. ಆಯುರ್ವೇದದಲ್ಲಿ ಒಂದು ಕಾನ್ಸೆಪ್ಟ್ ಇದೆ, ಸ್ನೇಹಪಾನ ಅಥವಾ ಘೃತಪಾನ ಅಂತ. ಸ್ನೇಹಪಾನ ಏನಂದರೆ ಸರ್ಟನ್ ತುಪ್ಪ ಏನಿದೆ ಪೇಷಂಟ್ಗೆ ತಿನ್ನಕ್ಕೆ ಕೊಡಬೇಕು. ಯಾಕೆ ತಿನ್ನಕ್ಕೆ ಕೊಡಬೇಕಂದ್ರೆ ಆಯುರ್ವೇದದಲ್ಲಿ ಹೇಳಿದ್ದಾರೆ, ಘೃತಂ ಪಿತ್ತ ಅನಿಲಹರಂ ರಸಶುಕ್ರ ಓಜಸಹಿತಂ ನಿರ್ವಾಪಕಂ ಮೃದುಕರಂ ಸರ್ವರೋಗ ವಿನಾಶಕಂ ಅಂತ. ತುಪ್ಪ ಏನಿದೆಯಲ್ಲ, ಪಿತ್ತ ಮತ್ತು ಅನಿಲ ಅಂದರೆ ಪಿತ್ತದೋಷ ಮತ್ತು ವಾತದೋಷನ ಕಡಿಮೆ ಮಾಡುತ್ತೆ. ರಸ ಶುಕ್ರ ಓಜ ಸಂಹಿತಂ, ರಸಧಾತು ಹಿಡಿದು ಶುಕ್ರಧಾತು ಅಥವಾ ಓಜ ಅಂದರೆ ಇಮ್ಯುನಿಟಿ, ಇದು ಎಲ್ಲಕ್ಕೆ ಹಿತ. ಮೃದುಕರಂ ನಿರ್ವಾಪಕಂ ಸರ್ವರೋಗ ವಿನಾಶಕಂ, ಬಾಡಿನಲ್ಲಿ ಮಾಯಿಶ್ಚರು, ಬಾಡಿನಲ್ಲಿ ಲುಬ್ರಿಕೇಶನು, ಜಾಯಿಂಟ್ಸ್ನಲ್ಲಿ ಆ ಲುಬ್ರಿಕೇಶನ್ ಏನಿದೆಯಲ್ಲ, ಇದೆಲ್ಲ ಘೃತದಿಂದ. ಸೊ ಘೃತದ ಅಷ್ಟು ಬೆನಿಫಿಟ್ಟು. ಮತ್ತು ಸ್ಪೆಷಲಿ ಸೆಕ್ಸ್ನಲ್ಲಿ ಯಾಕೆ ಇದು ಇಂಪಾರ್ಟೆಂಟ್ ಅಂದರೆ, ಸೆಕ್ಸ್ನಲ್ಲಿ ಅಥವಾ ಸೆಕ್ಸ್ ಪ್ರಾಬ್ಲಮ್ನ ನೀವು ವಿಚಾರ ಮಾಡಿದಾಗ ಎರಡು ದೋಷ ತುಂಬ ಇಂಪಾರ್ಟೆಂಟ್. ಆಯುರ್ವೇದನಲ್ಲಿ ಒಂದು ಕಾನ್ಸೆಪ್ಟ್ ಇದೆ, ದೋಷ ಕಾನ್ಸೆಪ್ಟ್ ಅಂತ. ತ್ರಿದೋಷ, ವಾತ ಪಿತ್ತ ಕಫ. ವಾತ ಅಂದರೆ ಬಾಡಿನಲ್ಲಿ ಆಗೋ ಎಲ್ಲ ಮೂಮೆಂಟ್ಗಳು, ಆ್ಯಕ್ಟಿವಿಟಿಗಳು. ಪಿತ್ತನಲ್ಲಿ ಡೈಜೆಸ್ಟಿವ್ನಲ್ಲಿ ನಾವೆಲ್ಲ ಮೆಟಬಾಲಿಕ್ ಆ್ಯಕ್ಷನ್ಸು, ಕೆಟಬಾಲಿಕ್ ಆ್ಯಕ್ಷನ್ಸು, ಬಾಡಿನಲ್ಲಿ ಆಗೋ ಕೆಮಿಕಲ್ ರಿಯಾಕ್ಷನ್ಸ್ ಎಲ್ಲ ಪಿತ್ತದಿಂದ ಆಗುತ್ತೆ. ಕಫ ಅಂದರೆ ಕಫ ಬಾಡಿನಲ್ಲಿ ಇರುವ ಫ್ಯಾಟು, ಬಾಡಿನಲ್ಲಿ ಇರುವ ಡೈಜೆಸ್ಟಿವ್ ಸಿಸ್ಟಮು, ಬಾಡಿನಲ್ಲಿರುವ ಲುಬ್ರಿಕೇಶನು, ಬಾಡಿನಲ್ಲಿರುವ ಮೆದುಳು ಎಲ್ಲ ಕಫ. ಸೊ ಬಾಡಿನಲ್ಲಿ ಸೆಕ್ಸ್ ಪ್ರಾಬ್ಲಮ್ ಬರಬೇಕಂದ್ರೆ ವಾತದೃಷ್ಟಿ, ವೆರಿ ಸೇಮ್ ಟೈಮ್ ಕಫದೃಷ್ಟಿ. ಯಾಕಂದರೆ ಇವತ್ತು ನಾಳೆ ಸ್ವಲ್ಪ ಒಬೆಸಿಟಿ, ಓವರ್ ಈಟಿಂಗು, ಇಂಡೈಜೆಷನ್ ಇವೆಲ್ಲ ಪ್ರಾಬ್ಲಮ್ದಿಂದ ದಿವಾ ಸ್ವಪ್ನ ಅಥವಾ ವಿಹಾರನಲ್ಲಿ ತುಂಬ ಕೋಲ್ಡ್ ವೆದರ್ನಲ್ಲಿ ಕೆಲಸ ಮಾಡೋದು, ಎ ಸಿನಲ್ಲಿ ಕೆಲಸ ಮಾಡೋದು. ಸೊ ಇದರಿಂದ ಏನಾಗ್ತಾ ಇದೆ, ದೋಷ ಸಂಚಯ ಬಾಡಿನಲ್ಲಿ ಜಾಸ್ತಿ ಆಗ್ತಾ ಇದೆ. ಅದು ವಾತದೋಷ ಇರ್ಬೋದು, ಅದು ಕಫ ದೋಷ ಇರ್ಬೋದು. ಮತ್ತು ವೆನ್ ಇಟ್ ಕಮ್ಸ್ ಟು ಸೆಕ್ಸ್, ವಾತ ಕಫ ದೃಷ್ಟಿ ಜೊತೆಗೆ ಪಿತ್ತ ದೃಷ್ಟಿ ಆಗಿಬಿಟ್ರೆ ಅಥವಾ ತ್ರಿದೋಷ ಜೊತೆ ಸಮಸ್ಯೆ ಇದ್ದರೆ ಸೆಕ್ಸ್ ತುಂಬ ಬೇಗ ವೀಕ್ ಆಗಿಬಿಡುತ್ತೆ. ಸೊ ಘೃತ ಇಂಪಾರ್ಟೆನ್ಸ್ ನಾನು ಪ್ರತಿಯೊಂದು ವಿಡಿಯೋನಲ್ಲಿ ಹೇಳ್ತಾನೆ ಇರ್ತೀನಿ. ಸೊ ಮುಂಚೆ ಏನು ಕಾನ್ಸೆಪ್ಟ್ ಇತ್ತಂದರೆ, ಸ್ನೇಹಪಾನ ಅಂತ ಮಾಡ್ತಿದ್ರು, ಘೃತ ಕೊಡ್ತಿದ್ರು ಕುಡಿಯೋಕ್ಕೆ. ನಾಟಿ ಹಸು ತುಪ್ಪ ಒಂದರ ಪ್ಲೇನ್ ಕೊಡ್ತಿದ್ರು ಅಥವಾ ಬೇರೆ ಔಷಧಿನಲ್ಲಿ ಮಿಕ್ಸ್ ಮಾಡಿಬಿಟ್ಟು, ಫಲಘೃತ ಅಂತ ಕೇಳಿರ್ಬೋದು, ಕುಷ್ಮಾಂಡ ಘೃತ ಅಂತ ಕೇಳಿರ್ಬೋದು. ಸೊ ಈ ಘೃತ ಅಂದರೆ ನಾಟಿ ಹಸು ತುಪ್ಪ. ಅದು ಹೇಗೆ, ಇದು ವಿಧಿ ಏನು? ಫಸ್ಟ್ ಇದು ತಿನ್ನಬೇಕಂದ್ರೆ ಒಂದು ವಾರ ಮುಂಚೆದಿಂದ ಏನು ಮಾಡಬೇಕು, ಫಸ್ಟು ನಿಮ್ಮ ಡೈಜೆಷನ್ನ ಕ್ಲಿಯರ್ ಮಾಡಬೇಕು, ಆಮಪಾಚನ ಮಾಡಬೇಕು. ಆಮಪಾಚನ ಮಾಡೋಕ್ಕೆ ನಾನು ಏನು ಮಾಡ್ಬೋದು, ಫಸ್ಟು ರಾತ್ರಿ ಮಲಗಬೇಕಂದ್ರೆ ಬಿಸಿ ನೀರು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಬೇಕು. ಎರಡನೇದು ಹೆವಿ ಫುಡ್ ತಿನ್ನೋದು ಬಿಡಬೇಕು. ಮೂರನೇದು ರಾತ್ರಿ ಲೇಟ್ ತಿನ್ನಬಾರ್ದು. ನಾಲ್ಕನೇದು ಆಯುರ್ವೇದಿಕ್ ಸ್ಟೋರ್ನಲ್ಲಿ ಸಿರಪ್ ಸಿಗುತ್ತೆ, ಆಮಪಾಚನ ಔಷಧಿ ಅಂತ. ಆ ಸಿರಪ್ 10 ml ಬೆಳಗ್ಗೆ 10 ml ರಾತ್ರಿ ಒಂದು ವಾರ ಕುಡೀರಿ. ಇಲ್ಲ ಅಗ್ನಿತುಂಡಿ ವಟಿ ಅಂತ ಸಿಗುತ್ತೆ, ಯಾವುದೋ ಆಯುರ್ವೇದಿಕ್ ಡಾಕ್ಟರ್ ಸಲಹೆ ಪ್ರಕಾರ ಫಾಲೋ ಮಾಡಿ. ಈ ವಟಿನ ಬೆಳಗ್ಗೆ ಒಂದು, ರಾತ್ರಿ ಊಟ ಆದಮೇಲೆ ಒಂದು 3 ದಿನನೋ 5 ದಿನನೋ ತಿನ್ನಿ. ಡೈಜೆಷನ್ ಚೆನ್ನಾಗಿ ಮಾಡುತ್ತೆ, ಆಮನ್ನ ಪಚನ ಮಾಡುತ್ತೆ. ಒಂದು ಸತಿ ಡೈಜೆಷನ್ ಫಿಟ್ ಆಯ್ತಲ್ಲ, ವಾರಕ್ಕೆ ಒಂದಿನ ಒಂದು ಚಿಕ್ಕ ಬಟ್ಟಲ್ನಲ್ಲಿ ಒಂದು 4 ಚಮಚನೋ 5 ಚಮಚನೋ ಅಂದರೆ ಒಂದು 20 ಗ್ರಾಮ್ದಿಂದ 30 ಗ್ರಾಮ್ ತುಪ್ಪ ಲೈಟಾಗಿ ಬಿಸಿ ಮಾಡಿ ಸ್ಲೋಲಿ ಕುಡಿಬೇಕು. ಆಮೇಲೆ ಒಂದು 15 ನಿಮಿಷಕ್ಕೂ ಒಂದು ಹಾಫ್ ಆನ್ ಅವರ್ಗೂ ಸ್ವಲ್ಪ ಬಿಸಿ ನೀರು ಸಿಪ್ಪ ಸಿಪ್ ಕುಡಿಬೇಕು. ಯಾವರೆಗೂ ಕೊಡಬೇಕಂದ್ರೆ ಲಾಸ್ಟ್ವರೆಗೆ ಅದು ಬರಬೇಕು, ತೇಗ್ನಲ್ಲಿ ತುಪ್ಪದ ಸ್ಮೆಲ್ ಬರಬೇಕು. ಆವಾಗ ತುಪ್ಪ ಸ್ಮೆಲ್ ಬಂತು, ಬಂತಂದರೆ ಅದರ ಅರ್ಥ ತುಪ್ಪ ಜೀರ್ಣ ಆಗಿದೆ ಅಂತ. ಸೊ ವಾರಕ್ಕೆ ಒಂದು ಸತಿ ಇದು ಸ್ನೇಹಪಾನ ಯಾರು ರೆಗ್ಯುಲರ್ ಮಾಡ್ತಾರೆ, ತುಂಬ ಜನ ಮಾಡ್ತಾರೆ, ಸ್ಪೆಷಲಿ ಬ್ರಾಹ್ಮಿನ್ಸ್ನಲ್ಲಿ ತುಂಬ ಜನ ಇದು ಮಾಡ್ತಾರೆ. ಯಾಕಂದರೆ ಅವರಿಗೆ ಆ್ಯಕ್ಚುಲಿ ಮೂಲ ಆಯುರ್ವೇದ ತುಂಬ ಫ್ಯಾಮಿಲಿನೇ ಇನ್ನೂ ಮಾಡ್ತಾರೆ.
ಸೊ ಇದರಿಂದ ಏನಾಗುತ್ತೆ, ಬಾಡಿನಲ್ಲಿ ಈ ವಾತ ಅಕೊಮುಲೇಟ್ ಆಗಲ್ಲ ಅಥವಾ ವಾತ ಜಾಸ್ತಿ ಆಗಲ್ಲ. ಸೊ ಎಷ್ಟೋ ಜನರಲ್ಲಿ ಇವತ್ತು ನಾಳೆ ಯಂಗರ್ನಲ್ಲಿ ಎರೆಕ್ಟೈಲ್ ಡಿಸ್ಫಂಕ್ಷನ್ ಇರ್ಬೋದು, ಪ್ರಿಮ್ಯಾಚರ್ ಎಜಾಕ್ಯುಲೇಷನ್ ಇರ್ಬೋದು, ವೀರ್ಯ ವೀಕ್ ಆಗಿದ್ದಿರ್ಬೋದು, ಪೆನಿಸ್ ಸೈಜ್ ಸಿರಿಂಕ್ ಆಗಿದ್ದಿರ್ಬೋದು. ಇದಕ್ಕೆಲ್ಲಕ್ಕೆ ರೀಸನ್ನೇ ಬಾಡಿನಲ್ಲಿ ಆಗೋ ಅತಿವಾತ. ಸೊ ಅತಿವಾತನ ನಾನು ಬರೀ ತುಪ್ಪ ತಿಂದ್ಬಿಟ್ಟು ಕಂಟ್ರೋಲ್ ಮಾಡ್ಬೋದು. ಸೊ ವಾರಕ್ಕೆ ಒಂದು ಸತಿನೋ 15 ದಿವಸಕ್ಕೆ ಒಂದು ಸತಿ ಬಿಡಿ, ತಿಂಗಳಿಗೆ ಒಂದು ಸತಿನೂ ಇದು ವಿಧಿ ಮಾಡಿ. ಇಡೀ ಬಾಡಿನಲ್ಲಿ ಪೂರ್ತಿ ಮಾಯಿಶ್ಚರ್ ಲೆವೆಲ್ ಚೆನ್ನಾಗಿರುತ್ತೆ, ಇಡೀ ಬಾಡಿನಲ್ಲಿ ಜಾಯಿಂಟ್ ಫಂಕ್ಷನ್ ಚೆನ್ನಾಗಿರುತ್ತೆ, ಬ್ರೈನ್ ಫಂಕ್ಷನ್ ಚೆನ್ನಾಗಿರೋಕಂದ್ರೆ ನಮ್ಮ ಮೆದುಳು ಮತ್ತು ತುಪ್ಪ ಎರಡೂ ಸೇಮೆ, ನಮ್ಮ ಸೈನೋಫ್ಲೂಯಿಡ್ ತುಪ್ಪ ಸೇಮು, ನಮ್ಮ ವೀರ್ಯ ತುಪ್ಪ ಸೇಮು. ಸೊ ತಲೆ ಹಿಡ್ಕೊಂಡು ನಮ್ಮ ಪಿನಿಸ್ ಅಥವಾ ಲಿಂಗವರೆಗೆ ಈ ಏನು ನರ್ವ್ ಕನೆಕ್ಷನ್ಸ್ ಏನಿರುತ್ತಲ್ಲ, ಇದು ಎಲ್ಲ ಒಂದು ಲಿಕ್ವಿಡ್ದಿಂದ, ಸೈನೋವೆಲ್ ಫ್ಲೂಡ್ದಿಂದನೇ ಮಾನಿಟರ್ ಆಗೋದು. ಸೊ ಆ ಫ್ಲೂಡ್ ಇಂಪ್ರೂವ್ ಆಗಬೇಕಂದ್ರೆ ಸ್ನೇಹಪಾನ ಚೆನ್ನಾಗಾಗಬೇಕು. ಒಂದು ಸ್ಟಿಕ್ ಅಥವಾ ಕಟ್ಟಿಗೆ ಇದೆ ಅಂತ ತಿಳ್ಕೊಳ್ಳಿ, ಇದು ಒಣಗಿಬಿಟ್ಟಿದೆ, ನಾನು ಈ ಥರ ಮುರಿದ್ರೆ ಕಟ್ ಅಂತ ಮುರಿಯುತ್ತೆ. ಅದೇ ಕಟ್ಟಿಗೆ ಇಮಿಡಿಯೇಟ್ಲಿ ಇವಾಗ ನಾವು ಗಿಡದಿಂದ ತೆಗೆದಿದ್ದೀವಿ, ಬೆಂಡ್ ಮಾಡಿದ್ರೆ ಹಿಂಗೆ ರೌಂಡಾಗಿ ಒಂದು ಆ್ಯರೋ ಥರ ಆಗುತ್ತೆ, ಒಂದು ಧನುಷ್ ಬಾನ್ ಥರ. ಇವಾಗ ಇದು ಒಣಗಿದೆ, ನನಗಿದು ಧನುಷ್ ಬಾನ್ ಮಾಡಬೇಕಂದ್ರೆ ಏನು ಮಾಡಬೇಕು, ನಾನು ಇದನ್ನ ಮೇಲೆ ಎಣ್ಣೆ ಹಾಕಬೇಕು, ಬಿಸಿ ನೀರು ಹಾಕಬೇಕು, ಎಣ್ಣೆ ಹಾಕಬೇಕು, ಬಿಸಿ ನೀರು ಹಾಕಬೇಕು, ಎಣ್ಣೆ ಹಾಕ್ಬಿಟ್ಟು ಬಿಸಿ ನೀರು ಹಾಕಬೇಕು. ಸ್ಲೋಲಿ 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 ಬೆಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಸ್ಲೋಲಿ 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 ಫೈಬರ್ ಲೂಸ್ ಆಗ್ತಾ ಹೋಗುತ್ತೆ. ಅದರಲ್ಲಿ 8 ದಿನನೋ 10 ದಿನನೋ 15 ದಿವಸನಲ್ಲಿ ಸ್ಲೋಲಿ ಅದು ಒಣಗಿದ ಕಟ್ಟಿಗೆನೋ ನಾವು ಆಯಿಲ್ ಕೊಟ್ಬಿಟ್ಟು ಬಿಸಿನೀರು ಶೋಕ ಕೊಟ್ಬಿಟ್ಟು, ಆಯಿಲ್ ಕೊಟ್ಬಿಟ್ಟು ಬಿಸಿನೀರು ಶೋಕ ಕೊಟ್ಬಿಟ್ಟು ಒಂದು ಆ್ಯರೋ ಥರ ಮಾಡ್ಬೋದು. ಸೊ ಅದೇ ಸ್ನೇಹಪಾನ. ಸ್ನೇಹಪಾನ ಅಂದರೆ ಇಡೀ ಬಾಡಿನಲ್ಲಿ ಆಗುವ ಲುಬ್ರಿಕೇಷನು, ಮೆಟಾಬಾಲಿಕ್ ಆ್ಯಕ್ಟಿವಿಟಿ, ಕೆಟಾಬಾಲಿಕ್ ಆ್ಯಕ್ಟಿವಿಟಿನ ಬ್ಯಾಲೆನ್ಸ್ ಮಾಡೋದು. ಇವತ್ತು ನಾಳೆ ಎಷ್ಟೋ ಯುರೋಪಿಯನ್ ಸ್ಟಡೀಸ್ ಆಗ್ತಾಯಿದೆ, ಎಷ್ಟೋ ವೆಸ್ಟರ್ನ್ ಕಂಟ್ರೀಸ್ನಲ್ಲಿ ಸ್ಟಡಿ ಆಗ್ತಾಯಿದೆ. ಯಾಕೆ ಇಂಡಿಯನ್ಸ್ ಇಷ್ಟು ತುಪ್ಪ ತಿಂತಿದ್ರೋ, ಅದರದ್ದು ಏನು ಬೆನಿಫಿಟ್ ಅಂತ. ಎಷ್ಟೋ ಜನ ತುಪ್ಪ ಹುಟ್ಟಿ ನಡೆದು ಸಾಯೋವರೆಗೆ ತೊಗೋತಾರೆ, ಅವ್ರ ಕೊಲೆಸ್ಟ್ರಾಲ್ ನಾರ್ಮಲ್ ಇದೆ. ಬಟ್ ಪ್ರೊವೈಡೆಡ್ ತುಪ್ಪ ನಾಟಿ ಹಸು ತುಪ್ಪ ಇರಬೇಕು. ನಾನು ಎಮ್ಮೆ ತಿಂತೀನಿ, ಜರ್ಸಿ ತಿಂತೀನಿ, HF ತಿಂತೀನಿ ಅಂದರೆ ಅದು ಇಲ್ಲ, ಅದು ಪೈಸನ್. ನಾಟಿ ಹಸು ತುಪ್ಪ ಅಂದರೆ ಔಷಧಿ. ಸೊ ಈ ತುಪ್ಪ ತಿನ್ನೋರು ಮೆಮೊರಿ ಚೆನ್ನಾಗಿರುತ್ತೆ, ಈ ತುಪ್ಪ ತಿನ್ನೋರ್ದು ಸೆಕ್ಸ್ ಪವರ್ ಚೆನ್ನಾಗಿರುತ್ತೆ, ಈ ತುಪ್ಪ ತಿನ್ನೋರ್ದು ಫೇಶಿಯಲ್ ಕಾಂಪ್ಲೆಕ್ಷನ್ ಚೆನ್ನಾಗಿರುತ್ತೆ, ಓವರಾಲ್ ಬಾಡಿ ಸ್ಟ್ಯಾಮಿನಾ ಚೆನ್ನಾಗಿರುತ್ತೆ, ಮತ್ತು ಮೋರ್ ಓವರ್ ಅವ್ರಿಗೆ ಕೋಪ ಕಡಿಮೆ ಬರುತ್ತೆ, ಯಾಕಂದರೆ ಪಿತ್ತ ಕಂಟ್ರೋಲ್ನಲ್ಲಿ ಇರುತ್ತೆ. ಸೊ ಈ ಸ್ನೇಹಪಾನ ಆಗಲಿ ಅಥವಾ ಘೃತಪಾನ ಆಗಲಿ 15 ದಿವಸಕ್ಕೆ ಒಂದು ಸತಿ ಅಥವಾ ತಿಂಗಳಿಗೆ ಒಂದು ಸತಿ ತಾವು ಮಾಡಿ ಅಟ್ಲೀಸ್ಟ್ ಒಂದು 50 ವರ್ಷವರೆಗೆ ನಿಮಗೆ ಯಾವುದೋ ರೀತಿ ಸೆಕ್ಸ್ ಪ್ರಾಬ್ಲಮ್ ಬರಲ್ಲ. ಅಷ್ಟು ಅದ್ಭುತವಾದ ಔಷಧಿ ಇದು ಸ್ನೇಹಪಾನ ಅಥವಾ ಘೃತಪಾನ. ದಯವಿಟ್ಟು ತಾವು ಇದನ್ನು ಫಾಲೋ ಮಾಡಿ. ನಮಸ್ಕಾರ.